ಸರ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬಂದಾಗ ಪೊಲೀಸ್ ಅವರು ಬಿಗ್ ಬಾಸ್ ಮನೆ ಒಳಗಡೆನೆ ಬಂದಿದ್ರ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ, ಅದರ್ವೈಸ್ ಆಚೆನ? ಮತ್ತೆ ನೀವು ಆಚೆ ಬರುವಾಗ ಬಿಗ್ ಬಾಸ್ ಏನ್ ಹೇಳಿದ್ರು ನಿಮ್ಗೆ? ಅವಾಗ ಏನಾದ್ರು ಆತಂಕ ಅನ್ನೋದು ಏನಾದ್ರು ಆಗಿತ್ತಾ? ನಮ್ಗೆ ಏನ್ ಮಾಡಿದ್ರು ಅಂದ್ರೆ ಸೇಫ್ ಸೈಡು ಇವರು ಬುರ್ಕಾ ಹಾಕೊಂಡು ಬರ್ಬೇಕಿತ್ತು. ಏಕ್ದಮ್ ಹಂಗೆ ಬಂದ್ಬಿಟ್ರು, ಫೇಸ್ ತೋರಿಸ್ಕೊಂಡೆ. ಟೀಮ್ ಅವರು ಪೊಲೀಸ್ ಅವರಲ್ಲ, ಟೀಮ್ ಅವ್ರು ಒಳಗೆ ಬಂದು ಒಂದು ಎಮರ್ಜೆನ್ಸಿ ತುರ್ತು ಯಾರು ಗಾಬರಿ ಆಗಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ರೂಮಲ್ಲಿ ಕೂರಿಸಿದ್ರು. ಅಂದರೆ ಒಳಗಡೆ ಅಲ್ಲ, ಮನೆಯಿಂದ ಆಚೆ ಕರ್ಕೊಬಂದು ಅದನ್ನು ಬುರ್ಕಾ ಹಾಕಿ ಕರ್ಕೊಬಂದರು. ಒಂದು ಹೋಮ್ ಥಿಯೇಟರ್ ಥರ ಇತ್ತು, ಅಲ್ಲಿ ಕೂರಿಸಿದ್ರು. ಅಲ್ಲಿ ಕೂರಿಸಿದ್ದಾಗ ಪೊಲೀಸವರೆಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಎಲ್ಲರೂ ಒಳಗೆ ಬಂದು ಯಾರು ಗಾಬರಿ ಆಗಬೇಡಿ ಅಂದರು. ಇಬ್ಬರು ಹುಡುಗಿರು ಗಾಬರಿ ಆದರು. ನನಗೆ ಅವೆಲ್ಲ, ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ, ನಾವ್ಯಾಕೆ ಹೆದರ್ಕೋಬೇಕು? ಅಷ್ಟೊಂದು ಜನ ಬಂದಿದ್ದು ನೋಡಿ, ಇಬ್ಬರು ಏನಾಗೋಯ್ತು, ಏನು ಪ್ರಾಬ್ಲಮ್ ಆಗೋಯ್ತು ಅಂತ ಅಂದ್ಕೊಂಡ್ರು. ಆದರೆ ತುಂಬ ಜನ ಬಂದರು, ಏನೊಂದು 20 ಮೇಲಿದ್ದರು. ಎಲ್ಲ ಬಂದರು, ಒಂದು ರಿಕ್ವೆಸ್ಟಲ್ಲಿ ಮಾತಾಡಿದ್ರು, ನೋಡಿ ಯಾರು ಏನು ಗಾಬರಿ ಆಗಬೇಡಿ, ಇದು ನಿಮ್ಮದು ಪ್ರಾಬ್ಲಮ್ ಅಲ್ಲ, ಇದು ಓಲ್ ಜಾಗದ ಪ್ರಾಬ್ಲಮ್ಮು, ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ, ಅದರಿಂದ ಇದು ಇವತ್ತು ಸೀಸ್ ಮಾಡಬೇಕು ಅಂತ ರಿಕ್ವೆಸ್ಟಲ್ಲಿ ಹೇಳಿದ್ದಕ್ಕೆ ಎಲ್ಲರಿಗೂ ಅರ್ಥ ಆಯಿತು. ಎಲ್ಲರೂ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಸಹಕರಿಸಿದ್ವಿ ಟೀಮ್ಗೆ, ಬಿಗ್ ಬಾಸ್ ಟೀಮ್ ಅವ್ರಿಗೆ ತುಂಬ ಸಹಕರಿಸಿದ್ವಿ. ಅಂದರೆ ನಾವು ಎಕ್ಸೈಟಾಗಿ ಎದುರ್ಕೊಂಡ್ರೆ ಪಾಪ ಅವ್ರಿಗೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ನಮಗೆ ಜ್ಯೂಸ್ ತರಿಸ್ಕೊಟ್ರು, ಬಿಸ್ಕೆಟ್ ತರಿಸ್ಕೊಟ್ರು, ಬರ್ಗೆಟ್ಟಂಗೆ 4 ಜ್ಯೂಸ್ ಎಲ್ಲ ನಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಾಯಿದ್ರು. ಚೆನ್ನಾಗಿ ಕುಡ್ಕೊಬಿಟ್ಟೆ, ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಒಳ್ಳೆ ರಿಸಾರ್ಟಿಗೆ ಕರ್ಕೊಂಡು ಹೋದ್ರು, ಅಲ್ಲಂತೂ ಚೆನ್ನಾಗಿ ಬಾರಿಸಿದ್ವಿ ಒಂದಿನ. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಒಳ್ಳೇದು ಆಯಿತು. ನಮಗೆ ಬರ್ಗೆಟ್ಟಂಗೆ ಆಗಿ ಹೊಟ್ಟೆ ಎಲ್ಲ ಇದಾಗಿತ್ತು, ಒಂದು ರಿಲ್ಯಾಕ್ಸ್ ಸಿಕ್ದಂಗೆ ಆಯಿತು, ಚೆನ್ನಾಗಾಯ್ತು ಇವ್ರೆ.